ಆದಾಗೆ ಹೋಳಿ ಹುಣ್ಣಿಮೆ ದಿನ ಜಾತ್ರೆ ಆಗುತ್ತೆ. ಈ ವರ್ಷ ಮಾತ್ರ ಹುಣ್ಣಿಮೆ ದಿನ ಇದು ಬಂದಿದೆ, ಏನೋ ಗ್ರಹಣ ಬಂದಿದೆ. ಆದ್ದರಿಂದ ಇದು ತೇರು ಮಾತ್ರ ಅದು ಮಾತ್ರ ಟೈಮಿಂಗ್ ಚೇಂಜ್ ಆಗಿದೆ. 1:10 ಹಿಡಿದು 2:30 ತನಕ ಜಾತ್ರೆ ಆಗುತ್ತೆ. ಪ್ರತಿ ವರ್ಷವೂ 5:30ರಿಂದ 6:30 ತನಕ ಆಗ್ತದೆ. ಆದರೆ ಈ ವರ್ಷ ಮಾತ್ರ ಗ್ರಹಣ ಇರೋದ ಕಾರಣದಿಂದ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗಿದೆ. ಈ ಟೈಮ್ ಆದ ಕೂಡಲೇ ತೇರು ಆದ ಕೂಡಲೇ 3:15ರಿಂದ 6:45ವರೆಗೂ ಗ್ರಹಣ ಇರುತ್ತದೆ. ಆದ್ದರಿಂದ ಗುಡಿ ಬಾಗಿಲಾಗ್ತಿದ್ದೇವೆ. ಅದಾದ ನಂತರ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ದರ್ಶನ ಪ್ರಾರಂಭ ಮಾಡುತ್ತೇವೆ. ಕುರುಗೋಡು ಕ್ಷೇತ್ರದ ಆರಾಧ್ಯ ದೈವವಾದ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿ ರಥೋತ್ಸವ ಅಂಗವಾಗಿ, ಆದರೆ ಈ ವರ್ಷ ವಿಶೇಷವಾಗಿ ಚಂದ್ರಗ್ರಹಣ ಇರೋದರಿಂದ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿ ರಥೋತ್ಸವವು ಪ್ರತಿ ವರ್ಷದಂತೆ ಸಾಯಂಕಾಲ 5:30ಕ್ಕೆ ಬದಲಾಗಿ ಈ ವರ್ಷ 1:05 ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಹಬ್ಬದ ಪ್ರಯುಕ್ತವಾಗಿ ಈ ದಿನ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ, ರಥೋತ್ಸವ ಅಲಂಕಾರ ಸಹ ಮಾಡಲಾಗಿದ್ದು, ಇಡೀ ಕುರುಗೋಡು ಪಟ್ಟಣವು ಸಹ ದೀಪದಲ್ಲಿ ಬೆಳದಿಂಗಳಂತೆ ಬೆಳೆಯಲು ನಾವು ಎಲ್ಲ ರಸ್ತೆಗಳಲ್ಲೂ ಸಹ ದೀಪಾಲಂಕಾರ ಮಾಡಲಾಗಿರುತ್ತದೆ. ಹಾಗೂ ದೇವಸ್ಥಾನವೂ ಸಹ ವಿಜೃಂಭಣೆಯಿಂದ ದೀಪಾಲಂಕಾರನೂ ಮಾಡಲಾಗಿರುತ್ತದೆ. ಬರುವ ಭಕ್ತರು ಯಾವುದೇ ತೊಂದರೆ ಆಗದಂತೆ ಬಸ್ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಹಾಗೂ ಆರೋಗ್ಯ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಎಲ್ಲ ಕೈಗೊಳ್ಳಲಾಗಿರುತ್ತದೆ. ಈ ಎಲ್ಲ ಮುಂಜಾಗ್ರತಾ ಕ್ರಮಗಳಿಗೆ ಎಲ್ಲ ಭಕ್ತರು ಸಹಕರಿಸಬೇಕೆಂದು ವಿನಂತಿಸುತ್ತಾ, ಜಾತ್ರೆಯಲ್ಲಿ ಅಪರಿಚಿತರು ನೀಡುವ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳದಿರಿ. ಸಂಖ್ಯೆಗೆ ಕರೆ ಮಾಡಿ ಅಥವಾ ಕುರುಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಕುರುಗೋಡು ಪೊಲೀಸರು ಜಾತ್ರೆಯಲ್ಲಿ